ಹಾವ್ರಾಣಿ ನೋಡಿಲ್ಲ ಅಂದರೆ ತೋರಿಸ್ತೀನಿ ತಡ್ರಿ. ಕಾಣಿಸ್ತಿದ್ಯಾ? ಹಾವ್ರಾಣಿ ಅಂತಾರೆ ಇದನ್ನ. ಎರಡಿದ್ದಾವೆ ನೋಡಿ. ಅದಕ್ಕೂ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇದ್ದಾರೆ, ನನಗಿಲ್ಲ. ಅಜ್ಜಿರೆಲ್ಲ ಬಂದವ್ರೆ, ಅವರ ಫುಲ್ ಡಿಸಪಾಯಿಂಟ್. ಸಾಯೋ ಕಾಲದಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದವ್ರೆ. ಆದರೆ ಈಗ ಕ್ಲೋಸ್ ಮಾಡಿಬಿಟ್ಟವ್ರೆ. ನನ್ನ ಜೊತೆ ಇದ್ದಾಗ ತುಂಬ ಚೆನ್ನಾಗೇ ಇದ್ದ. 2 ವರ್ಷದಿಂದ ಇವರಮ್ಮ ಇವನ ಜೊತೆ ಸೇರಿ ಯಾವಾಗ ಹಾಳಾತ್ಯ ಅಂತ ಅಂದರು. ಆವಾಗಲಿಂದ ಬೆಂಗಳೂರಿಗೆ ಕಳಿಸಿದ್ರು. ನನ್ನ ಜೊತೆ ಇದ್ದಾಗ ಎಷ್ಟು ನೀಟಾಗಿದ್ದ ಅಂದರೆ ಗುಡ್ ಬಾಯ್ ಥರ ಇದ್ದ. ಬೆಂಗಳೂರಿಗೆ ಹೋದ, ಮಾತಾಡಲ್ಲ ಬಿಡಿ, ಅದ್ರ ಬಗ್ಗೆ ನಾವು ಮಾತಾಡೋಂಗೇ ಇಲ್ಲ. ಒಳ್ಳೆ ಹುಡುಗ, ತುಂಬ ಒಳ್ಳೆ ಹುಡುಗ. ಇವನ ಥರ ಒಳ್ಳೆ ಹುಡುಗ ನಾನು ಎಲ್ಲೂ ನೋಡಲಿಲ್ಲ. ಒಂಥರ ಬ್ರಿಟಿಷರು ಕಟ್ಟಿದಂಥ ಒಂದು ಚರ್ಚ್ಗೆ ನಾವು ಬಂದ್ವಿ. ಅದೇ ಚರ್ಚು ಶೆಟ್ಟಿಹಳ್ಳಿ ರೋಸರಿ ಚರ್ಚು. ಶೆಟ್ಟಿಹಳ್ಳಿಯಲ್ಲಿರೋದ್ರಿಂದ ಇದನ್ನ ಶೆಟ್ಟಿಹಳ್ಳಿ ಚರ್ಚ್ ಅಂತ ಕರೀತಾರೆ. ಆದರೆ ಆ್ಯಕ್ಚುಲಿ ಇದು ಹೆಸರು ಶೆಟ್ಟಿಹಳ್ಳಿ ರೋಸರಿ ಚರ್ಚ್ ಅಂತ. ಮುಳುಗೋಗ್ಬಿಟ್ಟೈತೆ ಫುಲ್ಲು. ಈ ಟೈಮಲ್ಲಿ ಬಂದರೆ ಆಲ್ಮೋಸ್ಟ್ ಎಲ್ಲ ಫುಲ್ ಮುಳುಗೋಗ್ಬಿಟ್ಟೈತೆ. ಕಾಣಿಸ್ತೈತೆ ಅನ್ಕೋತೀನಿ. ಆ ತುದಿಲಿ ಫುಲ್ಲು ನೀರು ತುಂಬ ಹೋಗ್ಬಿಟ್ಟೈತೆ. ಅಂದರೆ ನೀನು ಅನ್ಕೋಬೋದು ಇಲ್ಲಿ ಈ ಜಾಗದಲ್ಲಿ ಮುಳುಗೋಗೋ ಅಂಥ ಜಾಗದಲ್ಲಿ ಏನಕ್ಕೆ ಕಟ್ಟಿದ್ರು ಈ ಚರ್ಚ್ನ ಅಂತ. ಇಲ್ಲ, ಅವ್ರು ಕಟ್ಟಿದಾಗ ಇಲ್ಲಿ ಮುಳುಗಿರಲಿಲ್ಲ. ಒಂದು ಗೌರ್ಮೆಂಟು 1960ರಲ್ಲಿ ತಗೊಂಡಂಥ ಒಂದು ಡಿಸಿಷನ್ನಿಂದ ಆ ಚರ್ಚು ಮುಳುಗಡೆ ಆಗುತ್ತೆ. ಅಲ್ಲಿವರೆಗೂ ಆ ಚರ್ಚು ಮುಳುಗಿರಲಿಲ್ಲ. ಅದಕ್ಕಿಂತ ಮುಂಚೆ ಇಲ್ಲಿ ಟೂರಿಸ್ಟ್ ಯಾರೂ ಬರ್ತಿರಲಿಲ್ಲ. ಈ ಚರ್ಚು ಯಾವಾಗ ಮುಳುಗೋಕ್ಕೆ ಸ್ಟಾರ್ಟ್ ಆಯಿತು ಆವಾಗಲೇ ಇಲ್ಲಿ ಟೂರಿಸ್ಟ್ಗಳು ಬರೋದಕ್ಕೆ ಸ್ಟಾರ್ಟ್ ಆದರು. ಅಲ್ಲಿವರೆಗೂ ಇಲ್ಲೇನು ಟೂರಿಸ್ಟ್ ಅಂತ ಅಷ್ಟೊಂದೇನು ಇರಲಿಲ್ಲ. ಈ ಚರ್ಚ್ನ ಏನಕ್ಕೆ ಕಟ್ಟಿದ್ರು ಅಂತ ಕೇಳೋದಾದರೆ, ಅಂದರೆ ಆ ಟೈಮ್ನಲ್ಲಿ ಅವರ ಕ್ರಿಶ್ಚಿಯನ್ಸ್ ಧರ್ಮ ಏನಿತ್ತು ಅದನ್ನು ಪ್ರಚಾರ ಮಾಡೋದಕ್ಕೋಸ್ಕರ ಈ ಜಾಗದಲ್ಲಿ ಈ ಚರ್ಚ್ನ ಕಟ್ತಾರೆ. ಅಂದರೆ ಫುಲ್ ಸುತ್ತಮುತ್ತ ಏನೇನಿದೆ ಆ ಪ್ರದೇಶದವ್ರನ್ನೆಲ್ಲರನ್ನೂ ಕ್ರಿಶ್ಚಿಯನ್ಸಿಗೆ ಕನ್ವರ್ಟ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಈ ಚರ್ಚ್ನ ಕಟ್ತಾರೆ. ನೋಡಿ, 1860ರಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಚರ್ಚ್ ಅದು. ಮುಳುಗೋಗೈತೆ ಇವತ್ತು, ಏನೂ ಇಲ್ಲ. ಅಂದರೆ ಡಿಸೆಂಬರ್ ಟೈಮ್ನಲ್ಲಿ ಬಂದರೆ ಚೆನ್ನಾಗಿರುತ್ತೆ, ಆಯಿತಾ. ಅಂದರೆ ಎಲ್ಲ ಬಿದೋಗ್ಬಿಟ್ಟೈತೆ. ಇವಾಗ ಏನೋ ಒಂದೊಂದು ಗೋಡೆಗಳು, ಈಗಿನ ಮನೆಗಳೇ ನಿಲ್ಲಲ್ಲ. ಇನ್ನು 1860ರಲ್ಲಿ ಕಟ್ಟಿರೋದು ಎಲ್ಲಿರುತ್ತೆ, ಎಲ್ಲ ಫುಲ್ ಮುಳುಗೋಗ್ಬಿಟ್ಟೈತೆ. ನಾವಿರುವಂಥ ಶೆಟ್ಟಿಹಳ್ಳಿ ಚರ್ಚಿಂದ ಗೊರೂರು ಡ್ಯಾಮ್ಗೆ ಸುಮಾರು 18 ಕಿಲೋಮೀಟರ್ಗಳಿದೆ. ಗೊರೂರು ಮೇನ್ ರೋಡಿಗೆ ಅಟ್ಯಾಚ್ ಆದ್ವಿ. ಇದು ಎಲ್ಲಿಗೆ ಹೋಗುತ್ತೆ ಬ್ರೋ ಮೇನ್ ರೋಡು? ಅಲ್ಲ ಕಣ್ಣ, ಬೇರೆ ಏನಾದ್ರು ಇದೆಯಾ ಈ ಮೇನ್ ರೋಡಲ್ಲಿ ಅಂತ? ಈ ರೋಡಲ್ಲಿ ಹೋದ್ರೆ ಬೇರೆ ಬೇರೆ ಊರು ಸಿಗ್ತವೆ. ನಾವು ಅಂದ್ಕೊಂಡ್ವಿ ಓಪನ್ ಆಗಿರುತ್ತೆ ಅಂತ. ಒಂಥರ ಅದು ಸ್ಟ್ಯಾಚು ಇದೆಯಲ್ಲ, ಹಾಸನದ್ದು ಸಿಗ್ನೇಚರ್ ಸ್ಟ್ಯಾಚು ಅಂತ ಹೇಳ್ಬೋದು. ಅದನ್ನ ತಪ್ಪಾಗಲ್ಲ. ಅಂತೂ ಇಂತೂ ಹೇಮಾವತಿ ಜಲಾಶಯ ಬಂದ್ವಿ. ನಾನು ಅಂದ್ಕೊಂಡೆ ಓಪನ್ ಇರುತ್ತೆ ಅಂತ, ಆದರೆ ಒಂದು ಚೂರು ಕೂಡ ಇವಾಗ ಓಪನ್ ಮಾಡ್ತಿರೋ ಥರ ಇಲ್ವಾ ಅದು? ಮೇಲ್ಗಡೆಯಿಂದ ಉಗ್ತಾ ಇದೆ ನೀರು, ಆದರೆ ಓಪನ್ ಅಂತೂ ಆಗಿಲ್ಲ. ಓಪನೇ ಆಗಿಲ್ಲ. ಒಂದು ಸ್ವಲ್ಪ ಬ್ಯಾಡ್ ಲಕ್ ಅಂತ ಹೇಳ್ಬೋದು ನಮಗೆ, ಸೀರಿಯಸ್ ಆಗಿ. ನಾನು ಇದಕ್ಕೆ ಅವಾಗ ಬಂದಿದ್ದೀನಿ ಅಂತ ಹೇಳಿದೆ. ಮತ್ತೆ ಅದು ಈ ಡ್ಯಾಮ್ ಅಲ್ಲ, ಇನ್ನೊಂದು ಡ್ಯಾಮ್ ಅಂತ ನನ್ನ ಮಗ ನೋಡಿ. ಛತ್ರಿ ಗೌರ್ಮೆಂಟು ಶೆಟ್ಟಿಹಳ್ಳಿ ಚರ್ಚು ಮುಳುಗಿದ್ರು ಪರವಾಗಿಲ್ಲ ಅಂತ ಒಂದು ಒಳ್ಳೆ ಡಿಸಿಷನ್ ತಗೊಳುತ್ತೆ ಅಂತ ಹೇಳಿದೆ ಅಲ್ವಾ. ಇದೇ ಆ ಒಳ್ಳೆ ಡಿಸಿಷನ್ನು. ಹೇಮಾವತಿ ಜಲಾಶಯದ ಗೊರೂರು ಡ್ಯಾಮ್ನ ಕಟ್ಟೋದೆ 1960ರಲ್ಲಿ ಕಟ್ಟಬೇಕು ಅಂತ ಗೌರ್ಮೆಂಟು ಪ್ಲ್ಯಾನ್ ಹಾಕ್ಕೊಳ್ಳುತ್ತೆ. 1960ರಿಂದ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ 1970ರಲ್ಲಿ ಓಪನ್ ಆಗೋವಂಥ ಈ ಜಲಾಶಯವೇ ಹೇಮಾವತಿ ಜಲಾಶಯ, ಗೊರೂರು ಡ್ಯಾಮ್. ಅಲ್ಲಿ ನೋಡಿದಂತಹ ಶೆಟ್ಟಿಹಳ್ಳಿ ಚರ್ಚು ಅದಿನ್ನೇನು ಹಬ್ಬ ಅಂದರೆ ಇನ್ನೊಂದು 50 ವರ್ಷ ಇರ್ಬೋದಾ. ಆಮೇಲೆ ಅಷ್ಟೊತ್ತಿಗೆ ಎಲ್ಲ ಉದುರೋಗ್ಬಿಟ್ಟಿರುತ್ತಲ್ವ. ಅಲ್ಲಿ ಫುಲ್ ಹಸಿರು ಅದೆಲ್ಲ.
ಅಲ್ಲಿ ಫುಲ್ ಇದೆಯಲ್ಲ ಅದೆಲ್ಲ ಹಸ್ರು ಆಯ್ತಾ. ಫುಲ್ಲು ಮಳೆ ಬಂದಿದೆಯಲ್ಲ, ಎಷ್ಟು ಹಸ್ರಾಗೈತೆ ಅಂದರೆ ನೋಡೋಕ್ಕೆ ಫುಲ್ಲು ಖುಷಿ ಆಗುತ್ತೆ. ಅಲ್ಲಿ ಎಲ್ಲರೂ ತೋರಿಸಿರ್ತಾರೆ ಆಯಿತಾ. ನೀರು ಹರಿತಿರ್ಬೇಕಾದ್ರೆ ಯಾರು ಬೇಕಾದರೂ ತೋರಿಸ್ತಾರೆ. ಮುಚ್ಚಿರ್ಬೇಕಾದ್ರೆ ಮೇಲಗಡೆಯಿಂದ ನೀರು ಧುಮುಕ್ತಿದೆಯಲ್ಲ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೀರು ಹರಿತಿರೋದನ್ನ ಯಾವನ್ ಬೇಕಾದರೂ ತೋರಿಸ್ಬೋದು. ನೀರು ನಿಂತಾಗ ಮೇಲಿಂದ ಧುಮುಕ್ತಾ ಇರೋ ನೀರು ಇರುತ್ತಲ್ಲ, ಮುಚ್ಚಿದ್ರೂ ಕೂಡ ಮೇಲಿಂದ ಬೀಳ್ತಿರುತ್ತಲ್ಲ, ಆ ನೀರು ತೋರಿಸೋದಕ್ಕೆ ಸರಿಯಾದ ಸಮಯ ಅಂತ ಹೇಳ್ಬೋದು. ಇದು ಬೆಸ್ಟ್ ಟೈಮು ನಾವು ಬಂದಿರೋದು. ಇಲ್ಲ ನೆಂದ ಹೋಯ್ತೀಯ? ಸೀರಿಯಸ್ ಆಗಿ ಮಳೆ ಬಂತು ಇವಾಗ. ಸಕ್ಕತ್ ಬೇಜಾರತೈತೆ ಇವತ್ತು ಮಾತ್ರ. ಸೀರಿಯಸ್ ಆಗಿ ತುಂಬ ಬೇಜಾರತೈತಿ. ಡ್ಯಾಮೇ ಓಪನ್ ಇಲ್ವಲ್ಲ ಮರ. ಎಷ್ಟು ಖುಷಿಯಿಂದ ಬಂದೆ ಗೊತ್ತಾ. ಒಂದಾದ್ರೂ ನೆಟ್ಟಗಿರುತ್ತೆ ಅಂತ, ಒಂದು ನೆಟ್ಟಗಿಲ್ಲ ಇವತ್ತು. ಇಷ್ಟ ಗಂಟ ಮಳೆ ಇರಲಿಲ್ಲ, ನಾವು ಬಂದ ತಕ್ಷಣ ಮಳೆ. ಇದು ಕೂಡ ಒಂದು ಲತ್ತೆ. ಅಯ್ಯೋ, ಇದನ್ನೇನು ಸಕಲೇಶ್ಪುರ ಅನ್ಕೊಂಬಿಟ್ಟಾಯ್ತು ಅಂತ. ಯಾವಾಗ ಬೇಕೋ ಅವಾಗ ಮಳೆ ಬರೋಕ್ಕೆ, ಯಾವಾಗ ಬೇಕೋ ಹೋಗೋಕ್ಕೆ. ಅಂತೂ ಇಂತೂ ಬಂದ್ವಿ. ಹರಿತಾ ಇಲ್ದಿರೋ ಗೇಟ್ ಕ್ಲೋಸ್ ಆಗಿರೋ ಗೊರ್ರೋ ಡ್ಯಾಮ್ಗೆ ಬನ್ನಿ, ಇನ್ನೇನು ತೋರಿಸ್ತೀನಿ ಬನ್ನಿ. ಏನು ಭಾರಿ ದೂರ ಇಲ್ಲ. ಅಲ್ಲಿಂದ ಒಂದು 3/4 ಕಿಲೋಮೀಟ್ರ್ ಬೈಕ್ ಪಾರ್ಕ್ ಮಾಡಿದಾಗಲಿಂದ 3/4 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ವಿ ಆಲ್ಮೋಸ್ಟು. ತುಂಬ ಹರಿತಾ ಇರುತ್ತೆ ಅಂತ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊ ಬಂದಿದ್ದೆ. ಏನೂ ಇಲ್ಲ ಇಲ್ಲಿ. ವೇಸ್ಟ್. ಸುಮ್ಮನೆ 500 ರೂಪಾಯಿ ವೇಸ್ಟ್ ಆಗೋಗ್ಬಿಡ್ತು. ಇನ್ನೊಂದು ದಿನ ಬಂದಿದ್ದರೆ ಚೆನ್ನಾಗಿರ್ತಿತ್ತೇನೋ. ಅಲ್ಲಿದೆಯಲ್ಲ, ಅಲ್ಲಿ ಮೇಲಗಡೆ ನಮ್ಮನ್ನೆಲ್ಲ ಬಿಡಲ್ಲ ಆಯಿತಾ. ಯಾವನ್ ಬೇಕಾದರೂ ತೋರಿಸ್ತಾನೆ ಆಯಿತಾ ಹರಿತಿರೋದನ್ನ. ನಾನು ಹರಿತಾ ಇಲ್ಲದೆ ಇರೋದನ್ನ ತೋರಿಸೋಣ ಅಂತಲೇ ಬಂದೆ. ನೋಡಿ ಕಾಣಿಸ್ತಿದ್ಯಾ? ಮೇಲಗಡೆಯಿಂದ ಧುಮುಕಿ ಹರಿತಾ ಇರೋದು. ಇಲ್ಲಿಗೆ ಬಂದಮೇಲೆ ಇಲ್ಲೋ ಒಂದು 4 ಫೋಟೋ ತಕ್ಕೊಂಬಿಟ್ಟು ಒಂದು ಒಳ್ಳೆ ಸಾಂಗ್ ಕೂರಿಸ್ಬಿಟ್ಟು ಸ್ಟೋರಿ ಹಾಕೋಣ ಅಂತ ಏನೇನೋ ಎಕ್ಸ್ಪೆಕ್ಟೇಷನ್ಸು. ಆದರೆ ಎಲ್ಲ ಸುಳ್ಳಾಗೋಯ್ತು. ಕೆಳಗಡೆ ಅಂತೂ ನೋಡಿರಲಿಲ್ಲ ಲಾಸ್ಟ್ ಟೈಮ್ ಬಂದಾಗ. ಇವಾಗಲಾದರೂ ನೋಡ್ತಿದ್ದೆ. ಹಾಂ, ಒಳ್ಳೆ ಹಾಲು ಥರ ಹರಿತಾ ಇರೋದು. ಮೇ ಬಿ ಹಸು ಜಾಸ್ತಿ ಹಾಲು ಕೊಟ್ಟಿಲ್ಲ ಅನಿಸುತ್ತೆ, ಅದಕ್ಕೆ ಹಾಲು ಥರ ಅದು ಹರಿತಿಲ್ಲ. ನೋಡ್ರಪ್ಪ, ಹರಿತಾ ಇಲ್ದಿರೋದು. ಒಂದು 2 ನಿಮಿಷ ಓಪನ್ ಮಾಡಿದ್ರು ಸಾಕು. ನನಗೆ ನೋಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಕಣ್ ತುಂಬ್ಕೊಂಡು. ಏನು ಕುಣಿಯೋದು ಡ್ಯಾನ್ಸ್ ಮಾಡೋದೇನು ಬೇಡ. ಗೊರೂರು ಜಲಾಶಯ ಇಲ್ಲಿಂದ ಹರ್ಕೊಂಡು ಹಂಗೆ ಹೋಗುತ್ತೆ. ಎಲ್ಲ ಸಿನ ಹೋಗುತ್ತೆ. ನೀರು ಹರಿತಿದ್ದಿದ್ರೆ ಎಲ್ಲ ಫುಲ್ಲಾಗಿ ಹೋಗ್ಬಿಟ್ಟಿರ್ತಿತ್ತು. ನೀರು ಹರಿತಿಲ್ವಲ್ಲ, ಎಲ್ಲ ಖಾಲಿ ಆಗೋಗ್ಬಿಟ್ಟು. ಒಂದು ಹೆಂಗೆ ಗೊತ್ತಾ, ತುಂಬ ಜನಕ್ಕೆ ಗೊತ್ತಿಲ್ಲ ಆಯಿತಾ ಇದು ಡ್ಯಾಮು ಯಾವ ಥರ ಓಪನ್ ಆಗೋದು ಅಂತ. ಅಲ್ಲಿದೆಯಲ್ಲ ಕಬ್ಬಿಣದ್ದು, ಅದನ್ನ ಮೇಲಗಡೆ ಎತ್ತುತ್ತಾರೆ. ಹಂಗೆ ಓಪನ್ ಮಾಡೋದು ನನಗೂ ಗೊತ್ತಿರಲಿಲ್ಲ. ಅದಕ್ಕೆ ಇವಾಗ ನಿಮಗೆ ಹೇಳ್ತಿರೋದು. ಇಲ್ಲಿದಾನಲ್ಲ ಇವನು ಹೇಳ್ದ. ಏನಿಲ್ಲ, ನೀರೇ ಇಲ್ಲ. ಒಳ್ಳೆ ಹಾಲು ಥರ ಹರಿತಾ ಇರುತ್ತೆ ನೀರಂದರೆ. ಸರ್ಪಿಂತವ್ರ ಹರಿತೈತೆ ನೀರು. ಸಖತ್ ಬೇಜಾರಾಯಿತು. ಆದರೂ ಒಂದು ಖುಷಿ ಆಯಿತು ಗೊತ್ತಾ. ಯಾಕಂದರೆ ಎಲ್ಲ ನೀರು ಹರಿಯೋದನ್ನೇ ತೋರಿಸ್ತಿರ್ತಾರೆ. ನಾನು ಮಾತ್ರ ನೀರು ಹರಿತಿಲ್ಲದೆ ಇದ್ದಾಗ ಡ್ಯಾಮ್ ಯಾವ ಥರ ಕಾಣುತ್ತೆ ಅನ್ನೋದನ್ನ ನಾನು ತೋರಿಸಿದ್ದೀನಿ. ಇಲ್ಲಿಗೆ ಕರೆಂಟೆಲ್ಲ ಉತ್ಪಾದನೆ ಮಾಡ್ತಾರೆ, ಆದರೆ ಎಲ್ಲೆಲ್ಲಿ ಮಾಡ್ತಾರೆ ಅಂತ ನನಗಂತೂ ಐಡಿಯಾ ಇಲ್ಲ. ಒಟ್ಟಿಗೆ ಡೀಟೇಲ್ ತೋರಿಸ್ಬಿಟ್ಟು ಎಲ್ಲ ತೋರಿಸ್ಬೇಕು. ವ್ಲಾಗರ್ ಅಂದರೆ ಎಲ್ಲದನ್ನೂ ನಾವು ತೋರಿಸ್ಬೇಕು. ಹೊಡಿತಾರೆ ಮುಚ್ಕೊಂಡು ನೆಡ್ಲಾ ಅಂತೇಳಿ ಪೊಲೀಸ್ ಅಕ್ಕ.
ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೋಬೇಕು. ಓ ಮುಚ್ಚಪ್ಪ, ಯಾರು ಕರ್ಕೊ ಹೋಗಿದ್ದು ಪೊಲೀಸ್ ಸ್ಟೇಷನ್ಗೆ? ನಿಜ ಹೇಳ, ಹೊಡೆದಾಟಕ್ಕೆ ಅಂತ ಕರ್ಕೊ ಹೋದ ನೀನ? ನಮಗೂ ಗೊತ್ತಿಲ್ಲ ಹೊಡೆದಾಟ ಪಡೆದಾಟ ಅಂತ. ಪಾಪ ಇನ್ನೊಬ್ಬ ಅಮಾಯಕ ಇನ್ನೊಬ್ಬ ಇದ್ದಾನೆ ಆಯ್ತಾ ಮನೆಯಲ್ಲ. ಹಳೆ ವಿಡಿಯೋದಲ್ಲಿ ಇದ್ದಾನೆ, ಹಳೆ ವಿಡಿಯೋದಲ್ಲ ಅವನೇ ಅಮಾಯಕ. ಅವನು ಪಾಪ ಕಾಲೇಜಿಂದ ಬಂದನು, ಬಟ್ಟೆನೂ ಹಾಕಿಲ್ಲ ಪಾಪ, ಹಂಗೆ ಕರ್ಕೊಂಡು ಬಾವಿಲಿ ಅಂತ ಅಂದ್ಬಿಟ್ಟು ಕರ್ಕೋದ್ರು. ನಾನು ಹೋಗೋದಕ್ಕೆ ಕಾರಣ ಏನಂದರೆ ಅದ್ರ ಹಿಂದಿನ ದಿನ ನನಗೆ ಕೇಳ್ದಲೆ ಪಾರ್ಟಿ ಕೊಡಿಸಿದ್ರು. ಸೊ ಇವಾಗಲೂ ಏನಾದರೂ ಪಾರ್ಟಿ ಇರ್ಬೋದಾ ಅಂತ ಅಂದ್ಕೊಂಡು ಹೋದ್ರೆ ಸರ್ಪ್ರೈಸೇ ಕಾದಿತ್ತು. ನಾನು ಸ್ಟೇಷನ್ ಒಳಗೆ ಹೋಗ್ತೀನಿ ಅಂತ ನಾನು ಜೀವನದಲ್ಲೇ ಅಂದ್ಕೊಂಡಿರಲಿಲ್ಲ ನಾನು ಸ್ಟೇಷನ್ ಒಳಗೆ ಹೋಗ್ತೀನಿ ಅಂತ. ಅವಾಗ ಅವರಮ್ಮ ಬಂದ್ಬಿಟ್ಟು ಇವ್ನು ಸವಾಸ ಮಾಡಬೇಡ ಅಂತ ಬಡ್ಕೊಂಡು ಇವ್ನು ಸವಾಸ ಮಾಡಿದ್ರಿಂದನೇ ಹಾಳಾದೆ ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ಕಳಿಸಿದ್ರು. ಅವಾಗಲಿಂದ ತುಂಬ ಒಳ್ಳೆ ಹುಡುಗ ಆಯಿತಾ. ನನ್ನ ಜೊತೆ ಇದ್ದಾಗ ಮಾತ್ರ ಫುಲ್ಲು ಕೆಟ್ಟೋಗ್ಬಿಟ್ಟಿದ್ದ. ಬೆಂಗಳೂರಿಗೆ ಹೋದಾಗ್ಲಿಂದ ಮಾತ್ರ ತುಂಬ ಒಳ್ಳೆ ಹುಡುಗ. ಇವಾಗ ಮತ್ತೆ ನಾನು ಸವಾಸ ಮಾಡೋನೆ, ತುಂಬ ಹಾಳಾಗ್ತಿದ್ದಾನೆ. ಒಬ್ಳು ಗರ್ಲ್ ಫ್ರೆಂಡ್ ಇಲ್ಲ ಗುರು ನಮಗಂತೂ ಜೀವನದಲ್ಲಿ. ಮೇ ಬಿ ನಾನು ಚೆನ್ನಾಗಿರೋದಕ್ಕೆ ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡು ಹುಡುಗಿರು ಯಾರು ನನ್ನೆಲ್ಲ ಲವ್ವೇ ಮಾಡಲ್ವಾ? ಇಲ್ಲ ಅಂದರೆ ನಾನು ಚೆನ್ನಾಗೇ ಇಲ್ವಾ? ಇವನಿಗಿಂತ ಚೆನ್ನಾಗಿಲ್ವಾ ನಾನು? ಕಮೆಂಟ್ ಮಾಡಿ. ಓಡ್ತಾ ಇದ್ದೀವಿ ಅಂತೂ, ನೀರು ಇರಲಿಲ್ಲಲ್ಲ ಅದಕ್ಕೆ ಓಡ್ತಾ ಇದ್ದೀವಿ ಪೀಸಾಗಿ. ಇನ್ನೇನು ಹೊರಟ್ವಿ. ಇನ್ನೊಂದು ದೇವಸ್ಥಾನ ಇದೆ, ಅದನ್ನು ಕವರ್ ಮಾಡೋಣ ಅಂತ. ಇಲ್ಲೇ ಪಕ್ಕದಲ್ಲೇ ಇದೆ ಅಂತ. ಸೊ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಅಣ್ಣವ್ರು ತೋರಿಸ್ತಾರೆ ಇವತ್ತು ದೇವಸ್ಥಾನ. ಬ್ರೋ ಗೊತ್ತು ಅಂತ ಹೇಳ್ಬೇಕು ನೀನು. ಗೊತ್ತಿಲ್ಲ ಅಂದರೂ ಗೊತ್ತು ಅಂತ ಹೇಳ್ಬೇಕು. ನಾವು ಗೂಗಲ್ ಮ್ಯಾಪ್ ಹಾಕಿ ಹೋಗೋಣ. ಇಷ್ಟೇ ಇರೋದು ಮೆಟ್ಲು. ಇದನ್ನೇ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಸುತ್ತಲೂ ದ್ವೀಪ, ಮಧ್ಯದಲ್ಲಿ ದೇವಸ್ಥಾನ. ಇದ್ರ ಹಿಂದೆಗಡೆ ಹೋದರೆ ವ್ಯೂಸ್ ಚೆನ್ನಾಗಿದೆ ಆಯಿತಾ, ಸೀರಿಯಸ್ ಆಗಿ. ಇದು ದೇವಸ್ಥಾನದ ಹಿಂದೆಗಡೆ ಭಾಗ. ಹಿಂದೆಗಡೆಯಿಂದ ನೋಡೋಕೆ ಈ ಥರ ಕಾಣುತ್ತೆ. ಇಲ್ಲೇ ಇರೋದಾಯ್ತಾ, ಇದೊಂದು ಸ್ವಲ್ಪ ಕೆಳಗೆ ಇಳಿಬೇಕು. ಒಂದು ಸ್ವಲ್ಪ ಬೇಲಿ ಬೆಳ್ಕೊಂಡಂಗೆ ಇರುತ್ತೆ, ಯಾವಾಗಲೂ ಹಂಗೆ ಇರುತ್ತೆ. ಅದರಿಂದ ಕೆಳಗೆ ಇಳಿದ್ರೆ ಅದು ದಾರಿ ಇದೆ, ಹೋಗೋಣ. ಆ ದಾರಿಯಿಂದ ಕೆಳಗೆ ಇಳಿದ್ರೆ ಸಕ್ಕತ್ತಾಗಿದೆ ಆಯಿತಾ. ಅಲೆಗಳು ಬಂದು ಹೊಡಿತಾ ಇರುತ್ತೆ, ಒಳ್ಳೆ ಸಕ್ಕತ್ತಾಗಿ ಕಾಣುತ್ತೆ. ಒಡ್ಡಾಡಿ ಒಂದು ಸ್ವಲ್ಪ ದಾರಿ ಆದಂಗೆ ಆಗಿದೆ. ಲಾಸ್ಟ್ ಟೈಮ್ ಬಂದಂಗೆ ಮಾತ್ರ ಫುಲ್ಲು ಬೇಲಿ ಬೆಳ್ಕೊಬಿಟ್ಟಿತ್ತು. ಇವಾಗ ಅಟ್ಲೀಸ್ಟ್ ಓಡಾಡಿ ಎಲ್ಲ ಜನ ಎಲ್ಲ ಓಡಾಡ್ತಾರಲ್ಲ, ಸೊ ಹಾಗೆ ಏನು ಬಂದ್ವಿ. ಸೌಂಡ್ ಕೇಳಿಸ್ತಿದೆ ಅಂತ ಅನ್ಕೋತೀನಿ, ಗಾಳಿ ಸೌಂಡು ಮಾತ್ರ. ಅಲೆ ಹೊಡಿತಾ ಇದೆ, ನೋಡ್ಬೋದು. ಒಳ್ಳೆ ಸಕ್ಕತ್ತಾಗಿರುತ್ತೆ ಆಯಿತಾ. ಇಲ್ಲಿ ನಿಂತ್ಕೊಂಡ್ರೆ ಸೀರಿಯಸ್ಸಾಗಿ ಹೇಳ್ತೀನಿ. ಸುತ್ತ ನೀರು, ಮಧ್ಯದಲ್ಲಿ ರೋಡು, ಅಲ್ಲೇ ಬೆಟ್ಟ. ವಾರ್ದು ಕಳಿಸ್ಲ ಅವನಿಗೆ ಹಿಂಗೆ. ಇನ್ನೊಂದ್ಸತಿ ಆರ ನೋಡಿದ್ರೆ ಹಂಗೆ ಕ್ಯಾಚ್ ಎಸಿಬೇಕು ಅವನ್ನತಿಗೆ. ಗಾಡಿ ಓಡ್ಸಕ್ಕೆ ಬರೋಕ್ಕಲ್ಲ. ಹೊರಟ್ವಿ, ಮುಗೀತು ಇಷ್ಟೇ. ಒಂದು ಸ್ವಲ್ಪ ಚೆನ್ನಾಗಿತ್ತು, ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ, ಏನೂ ಮಾಡೋಂಗಿಲ್ಲ.